ಹೆಂಗೆ ಸುಮ್ಮನೆ ಹೋದ್ರೆ ನೋಡಿದ್ದಿಲ್ಲ ಲಕ್ಷ್ಮಕ್ಕ. ಇವರಿಗೆ ಅವಾಗ ಈ ಥರ ಏನಾರ ನಾವು ಕೈ ತಗೊಲಿಲ್ಲ ಅಂದ್ರೆ ಅಷ್ಟ ಇವ್ರು ನಮ್ಮನ್ನು ಬದುಕಾಕ ಬಿಡಂಗಿಲ್ಲ. ಅಲ್ಲ ಪಂಚವ, ನಾನು ನಿಂಗೆ ಆಗಲಿಂದ ಕೇಳ್ಬೇಕಂತ ಅನ್ಕೊಂಡೆ ಸಂಜೆಯಿಂದನ. ಅಂದಂಗೆ ಇದೆಲ್ಲ ಕೆಲಸ ಮಾಡಿಸಿದ್ದು ಅವರು ಅಂತ ನಿನಗೆ ಹೆಂಗೆ ಗೊತ್ತಾಗ್ಲಿ? ಅಯ್ಯ ಲಕ್ಷ್ಮಕ್ಕ, ನಂಗೆ ಮುಂಚೆಯಿಂದನೂ ಇವ್ರ ಮೇಲೆ ಅನುಮಾನನೇ ಇತ್ತು. ಯಾಕಂದ್ರೆ ಅಂಥ ದೊಡ್ಡ ಪ್ಯಾಟ್ಯಾಗ ಎಲ್ಲೂ ಬೀಜ ಸಿಗಂಗಿಲ್ಲ ಅಂದ್ರೆ ಯಾರು ನಂಬ್ತಾರ ನೀನೇ ಹೇಳು? ಹೌದು, ನಿನ್ನೆನ ಅಂದಿದ್ದಿ ಈ ಮಾತನ್ನು, ಆದ್ರೆ ನಾನಾ ತಲೆ ಕೆಡಿಸ್ಕೊಳ್ಳಿಲ್ಲ ನೋಡು. ನನಗೆ ಇವ್ರ ಮೇಲೇನ ಅನುಮಾನ ಇತ್ತು. ಆದರೂ ಒಂದು ಕಡೆ ಏನು ಅನ್ಸುತ್ತೆ, ಇಲ್ಲ ಬಿಡು ಈಕೆ ನಮ್ಮ ಅತ್ತಿ ಈ ನಮ್ನಿ ಕೆಟ್ಟ ಕೆಲಸ ಮಾಡಂಗಿಲ್ಲ, ಇಷ್ಟು ನೀಚ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಏನಾತಂದ್ರೆ ಅಷ್ಟು ಇವತ್ತು ಮಗಳ ಮನೆಗೆ ಹೋದ್ರಾಕಿ ಶೀಲ ಹೋದಾಳಲ್ಲ ನಮ್ಮೂರಾಗ ಐತಲಕ್ಕೆ ಮನೆ, ಅವ್ರ ಮನೆಗೆ ಹೋದ್ರೆ ಅವಾಗ ನನಗೆ ಅನುಮಾನ ಬಂತು, ಇವ್ರೇನೋ ಮಾತಾಡಕಂತಾನ ಅಲ್ಲಿಗೆ ಹೋಗಾರ ಅಂತಂದು. ಅದಕ್ಕೆ ಇವತ್ತು ನಮ್ಮ ಚೋಟ್ಯಾನ ಕಾವೇರಿನ ಶೀಲ ಅದಾಳಲ್ಲ ಅವ್ರ ಮನೆ ಮುಂದೆ ಆಟ ಆಡಕ್ಕಂತ ಕಳಿಸಿದ್ದೆ. ಅಲ್ಲಿ ಹೆಂಗೋ ಹುಡುಗರು ಆಟ ಆಡ್ತಿರ್ತಾವಲ್ಲ, ಇವರು ಹಂಗೆ ಆಟ ಆಡ್ಕೊಲಿ ಅಂತ ಹೇಳಿಬಿಟ್ಟಿದೆ ಕಾವೇರಿಗೆ. ಈಗ ಅವ್ರು ಏನಾರ ಮಾತಾಡಿದ್ರೆ ಒಂದು ಸ್ವಲ್ಪ ಕೇಳಿಸ್ಕೊ ನೀನು ಅಂತಂದು ಹೇಳಿನ ಕಳಿಸಿದ್ದೆ ಕಾವೇರಿಗೆ. ಅವರಲ್ಲೇ ಆಟ ಆಡಕ್ಕಂತಾರೆ ಶೀಲ ಅವ್ನ ಮನೆ ಮುಂದೆ. ಇವರಿಗೆ ಲಕ್ಷಣೇ ಇಲ್ಲ, ತಾವು ಆರಾಮ್ ಜೋಶ್ನಾಗ ಮಾತಾಡ್ಕೊತ ಕುಂತಾರ. ನಮ್ಮ ಕಾವೇರಿ ಆಟ ಆಡೋ ಎಲ್ಲರ ಮುಂದೆ ಆಟ ಆಡಕ್ಕಂತಾಳೆ ಅನ್ನಂಗೆ ಆಟ ಆಡಕ್ಕಂತಾಳೆ. ಆದರೆ ಲಕ್ಷ್ಯ ಎಲ್ಲ ಇವ್ರ ಮೇಲೇ ಇತ್ತು. ಸಂಜೆ ಮುಂದೆ ಇವರು ಹೊಲ್ದಾಗ ಹೋದ್ರಲ್ಲ, ನೇತ್ರವಾರ್ ಸರ್ ಯಾರ್ಯಾರು ಬಂದಿದ್ರಲ್ಲ ಹೋದ್ರಲ್ಲ, ಅವಾಗ ಕಾವೇರಿ ಬಂದ ಹೇಳಿದ್ಲೆ ನನ್ನ ಮುಂದೆ, ಹಿಂಗೆ ನೋಡಿ ಚಿಕ್ಕಿ ಅಂತಂದು. ಓಹೋ ಹೌದನು? ಅಂದರು ಪಂಚಿ ಚಲೋ ಕೆಲಸ ಮಾಡಿದಿ ನೀನು. ಇದನ್ನೆಲ್ಲ ಪತ್ತೆ ಹಚ್ಚಿದಕ್ಕೆ ಚಲೋ ಆಯ್ತು. ಯಾಕಂದ್ರೆ ಇನ್ಮೇಲೆ ನಾವು ಭಾಳ ಹುಷಾರಾಗಿರ್ಬೇಕಾಕೈತಿ. ಯಾಕಂದ್ರೆ ಇವರು ಮುಂದೆ ನಾವು ಹೊಲ್ದಾಗ ಮಾಡಿದ ಕೆಲಸ, ಬೆಳೆದಿದ್ದ ಬೆಳೆ ಅದನ್ನೆಲ್ಲ ಹಾಳು ಮಾಡೋಕ್ಕೂ ಹೆಸಂಗಿಲ್ಲ ಬಿಡು ಇವರು. ಯವ್ವ, ಮನೆಯನಾರ ಈ ಥರ ಕೆಂಡ ಕಾರಿದ್ರೆ ನಮ್ಮ ಮೇಲೆ ನಮ್ಗೆ ಕೇಡು ಬಯಸಿದ್ರೆ ಹೆಂಗಿರ್ಬೇಕು ಬೇ ಯವ್ವ? ನೇತ್ರವ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಇಂಥವ್ರು 1000 ಜನ ಇದ್ರೂ ನಾವು ನಮ್ಮ ಗುರಿನ ಮುಟ್ಲೇಬೇಕು. ಲಕ್ಷ್ಮಕ್ಕ, ನಾವು ಮಾತ್ರ ಇನ್ಮೇಲೆ ಭಾಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಇವಾಗ ನಾವು ಹೊಲ್ದಾಗ ಬೆಳೆದಿದ್ದ ಬೆಳೆನೆಲ್ಲ ಹಾಳು ಮಾಡೋಕ್ಕೂ ಎಸಂಗಿಲ್ಲ ಇವರು. ಮತ್ತು ಈಗಂತೂ ಈಗ ಭಾಳ ಹೊಟ್ಟೆ ಹುರ್ಕೊಂಡಾರ ಅವರು. ಅದಕ್ಕೆ ನಾವು ಇನ್ಮೇಲೆ ಎಷ್ಟು ಹುಷಾರಾಗಿರ್ಬೇಕಂದ್ರೆ ಅವ್ರಿಗೆ ಕೈಯಾಗಿ ಏನು ಮಾಡೋಕ್ಕಾಗಿರ್ಬಾರ್ದು, ಹಂಗೆ ಮಾಡ್ಬೇಕು ನಾವು. ಹೌದು ಪಂಚವ, ಹೊಲ್ದಾಗ ಮಾತ್ರ ಯಾರೊಬ್ಬರು ಇರಾಕಬೇಕು. ಹಂಗೆ ನಾವು ಏನು ಮಾಡಕೊಂತೀವಿ ಕೆಲಸ ಅನ್ನೋದ್ರ ಕಡೆ ನಮಗೆ ಲಕ್ಷ್ಯ ಇರಬೇಕು. ಯಾವುದೇ ಕಾರಣಕ್ಕೂ ಅವರು ಹೊಲ ಕಡೆ ಹೋಗ್ಲಾರ್ದಂಗೆ ನೋಡ್ಕೋಬೇಕು, ಏನು ಹಾಳು ಮಾಡ್ಲಾರ್ದಂಗೆ ನೋಡ್ಕೋಬೇಕು ಮೊದಲು. ಪಂಚವ, ಸದ್ಯಕ್ಕೆ ಈ ವಿಷಯ ಮನೆ ಗಂಡ್ಮಕ್ಳು ಯಾರಿಗೂ ಗೊತ್ತಾಗೋದು ಬೇಡ. ಮತ್ತು ಒಂದೋಗಿ ಇನ್ನೊಂದೋಗಿ ಮನೆ ಒಡೆಯೋದು ಅದು ಇದೆಲ್ಲ ಬೇಡ. ಸದ್ಯಕ್ಕೆ ಸುಮ್ಮನೆ ಇದ್ಬಿಡ, ನಮ್ಮ ಮಧ್ಯೆನೇ ಇರಲಿ ಈ ವಿಷಯ. ಲಕ್ಷ್ಮಕ್ಕ, ನಮ್ಮ ಮನೆಯನ್ನು ಮರ್ಯಾದೆ ಹೊರಗಡೆ ಹೋಗಬಾರ್ದು ಅಂತ ಸುಮ್ಮನೆ ಅದೀನಿ ಇವತ್ತು. ಇಲ್ಲ ಅಂದಿದ್ದಿದ್ರೆ ಸಂಜೆ ಮುಂದೆ ಅವ್ರನ್ನೆಲ್ಲ ಹೊರಗಡೆ ಮನೆಯಿಂದ ಹೊರಗಡೆ ದರ ಎಳ್ಕೊಂಡೋಗಿ ಅವ್ರ ಮರ್ಯಾದೆ ತೆಗೆಯೋದು ಭಾಳ ತಿಲಾಗಿತ್ತೆ ನಂದು. ಸುಮ್ಮನೆ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತಂದು ಸುಮ್ಮನೆ ಅದೀನಿ ಅಷ್ಟೆ. ನಾಳೆ 4 ಮಂದಿ ನೋಡಿದವರು ಏನಪ್ಪ ಇವ್ರ ಮನ್ಯಾಗ ಹಿಂಗೈತಾರ ಜನ, ಇವ್ರಿಗೆ ಮಧ್ಯಾಹ್ನ ಆಗಿ ಬರಂಗಿಲ್ಲ ಅಂತ ನಗಾಡಬಾರ್ದಲ್ಲಕ್ಕ ಲಕ್ಷ್ಮಕ್ಕ. ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಆದರೆ ಅದೆಲ್ಲ ಇವಕ್ಕೆ ಅರ್ಥ ಆಗವಲ್ದು. ಪಂಚವ, ಒಂದಿನ ಇಲ್ಲ ಒಂದಿನ ಅವ್ರ ತಪ್ಪಿಂದ ಅರಿವು ಅವ್ರಿಗೆ ಆಗುತ್ತೆ. ಇದು ಕಲಿಯುಗ ಐತಿ. ಅವ್ರು ಮಾಡಿದ ಪಾಪ ಅವರ ಅನುಭವಿಸ್ತಾರ ನೋಡಂತೆ ಅಂತ. ಸುಮ್ಮನೆ ಆಗ್ರಿ ಗಂಡ್ಮಕ್ಳು ಬಂದ್ರೆ ಎಲ್ಲರೂ ಸುಮ್ಮನೆ ಇರಿ. ಈಗ ಏನೋ ಜೋರು ಮಾತುಕತೆ ನಡೆದಿತ್ತಲ್ಲ, ನಾವು ಬಂದ ತಕ್ಷಣ ಸುಮ್ಮನೆ ಆಗ್ಬಿಟ್ರಿ. ಅಯ್ಯೋ ಹಂಗೇನಿಲ್ರಿ, ಹಂಗೆ ಮಾತಾಡ್ಕೊತ ಕುಂತಿದ್ವಿ ಅಷ್ಟೇ. ನೀವೇನು ಎಲ್ಲಿಗೆ ಹೋಗಿದ್ರಿ? ಎಲ್ಲರೂ ಈಗ ಬಂದ್ರಲ್ಲ ಮನೆಗೆ. ಇವರು ಲಘುನ ಬರ್ರಪ್ಪ ಮನೆಗಂತ ಹೇಳಿ 3 ಜನಕ್ಕೆ ಅಲ್ಲೇ ಗಳೆ ಹೊಡ್ಕೊಂತ ನಿಂತಿದ್ರು ಹೊಲ್ದಾಗ. ಅದಕ್ಕೆ ನಾನು ಕಾದು ಸಾಕಾತ ಬರಲಿಲ್ಲ. ಅದಕ್ಕೆ ನಾನು ಅತ್ತ ಹೊಲ ಕಡೆನ ಹೋಗಿದ್ದೆ. ಈಗ ಓಷ್ಟು ಬಂದ್ವಿ ನೋಡು. ಅಲ್ರಿ, ಲಘುನ ಬರಾಕ್ ಬರಲ್ಲ ನಮ್ಮ ಮನೆಗೆ? ಅಷ್ಟು ತನಕ ನಾ ಅಲ್ಲೇ ಇರೋದು. ಅಯ್ಯ, ಇನ್ಮೇಲೆ ಒತ್ತು ಗಿತ್ತು ಎಲ್ಲ ನೋಡ್ಕೊಂಡು ಕುತ್ಕೊಳಂಗಿಲ್ಲ. ನಾವು ಕಷ್ಟಪಟ್ಟು ದುಡಿಬೇಕು ಅಷ್ಟ ನಮ್ಮ ತಲೆ ಆಗಿರ್ಬೇಕು ಏನ. ಇನ್ಮೇಲೆ ಹೊಲದ ಕಡೆ ಮಾತ್ರ ಭಾಳ ಲಕ್ಷ್ಯ ಇರಬೇಕು. ಊರಾಗೂ ಎಷ್ಟೋ ಜನ ಭಾಳ ಹೊಟ್ಟೆ ಹುರ್ಕೊಂಡಾರ. ಈಗ ಈ ಸುದ್ದಿ ಆಗಲೇ ಊರು ತುಂಬ ಹರಡ್ಬಿಟ್ಟೈತಿ. ಅದು ಏನು ಗೊತ್ತಾಗೈತೋ ಏನೋ, ಅದು ಇವರಿಗೆ ಗೊತ್ತು. ಎಷ್ಟೋ ಜನ ಹೊಟ್ಟೆ ಹುರ್ಕೊಳಕ್ ಕುಂತಾರ. ನಾವು ಮಾತ್ರ ಭಾಳ ಹುಷಾರಾಗಿರ್ಬೇಕು ನೋಡ್ರಿ. ಹ್ಞೂ, ಈ ಹೊಲ್ದಾಗ ಮಾತ್ರ ಯಾರು ಒಬ್ರು ಇರಾಕಬೇಕು ನೋಡ್ರಿ ಕಾಯಂ. ಇಲ್ಲ ಅಂದ್ರೆ ಮಂದಿ ಹೊಟ್ಟೆ ಕಿಚನರು ಇರ್ತಾರಲ್ಲ, ಹಾಳು ಮಾಡೋಕ್ಕೂ ಏಸಂಗಿಲ್ಲ. ಅದು ನಿಜಾನ ಬಿಡವ. ಸರಿ, ಹೊಲ್ದಾಗ ಯಾರು ಒಬ್ರು ಇರಾಕ ಬರ್ತೈತಿ ಅಂದಂಗೆ ನೇತ್ರವ, ಬೀಜ ತರಕ್ಕೆಲ್ಲ ಯಾವಾಗ ಹೋಗಿರವ? ಮತ್ತು ಅವ್ರು ಸರ್ ನಾಳೆ ಹೋಗಿ ತೊಗೊಂಬರಿ ಅಂತಂದಾರ. ಮತ್ತು ನೀನು ಹೆಂಗವ, ನಾಳೆ ಖಾಲಿ ಅದೇ ನೀನಿಲ್ಲ? ಹ್ಞೂ ಯಪ್ಪ, ನಾಳೆ ನಾನು ಇದಕ್ಕೆ ಫಾರ್ಮ್ ಹೌಸ್ಗೆ ಹೋಗೋದೈತಂತ ಆಫೀಸ್ಗೆ ಹೊಂಟಿಲ್ಲ ನಾಳೆ. ಮತ್ತು ಕಾಕ, ನೀ ಫ್ರೀ ಅದೆಯೇನ? ಹ್ಞೂನವ, ನಾನು ನಾಳೆ ಖಾಲಿನ ಅದೀನಿ. ಇನ್ನು ಮತ್ತು ಯಾರ್ಯಾರು ಹೋಗ್ಬೇಕು ನಾಳೆ? ನೀನು ಮುಕುಂದ ಮತ್ತು ನೇತ್ರ ಹೋಗಿ ತೊಗೊಂಬಂದ್ಬಿಡ್ರಿ. ಯಾಕಂದ್ರೆ ಬೀಜ ಹೆಂಗದವು ಏನು, ನಮ್ಮ ಹೊಲಕ್ಕೆ ಎಷ್ಟು ಬೇಕಾಕೈತಿ ಅದೆಲ್ಲ ಮುಕುಂದಾಗ ಗೊತ್ತಿರ್ತೈತಲ್ಲ. ಅದಕ್ಕೆ ಮುಕುಂದನ ಜೊತೆ ಕರ್ಕೊಂಡು ಹೋಗ್ರಿ. ಮುಕುಂದ, ನೀನು ಮತ್ತು ನೇತ್ರ ಹೋಗಿ ಬಂದ್ಬಿಡ್ರಿ ನಾಳೆ.
ಆಯ್ತಣ್ಣ. ಮತ್ತು ಅಂದಂಗೆ ಹೊಲ್ದಾಗ ಒಂದು ಸ್ವಲ್ಪ ಕಸ ಅಲ್ಲಿ ಇಲ್ಲಿ ಬಿದ್ದಾವು, ಅವನು ಸ್ವಲ್ಪ ಆರಿಸ್ಬೇಕು. ಮತ್ತು ಹೆಂಗೆ ನಾಳೆ ಆಳು ಕರ್ಕೊಂಡು ಹೋಗೋಣ, ಹೆಂಗೆ ಮಾಡಂದೆ? ಈಗ ಬೀಜ ಕಾಟ ರೊಕ್ಕ ಐತಿ, ಯಾಕಂದ್ರೆ ನೇತ್ರ ಕೊಟ್ಟಿಲ್ಲ 20,000, ಈಗ ಅಷ್ಟೇ ಐತಿ. ನಾಳೆ ಅದನ್ನು ತೊಗೊಂಡೋಗಿ ಬೀಜ ಗೊಬ್ಬರ ಏನೇನು ಬೇಕೋ ಅದನ್ನ ತೊಗೊಂಬರ್ತಾರೆ. ಮತ್ತೀಗ ಆಳಿಗೆ ಯಾರಿಗೆ ಹೇಳ್ತೀರಿ ನೋಡ್ರಿ, ಮತ್ತು ಒಂದು ವಾರ 15 ದಿನ ತಡಾಕೈತಿ ರೊಕ್ಕ ಕೊಡೋದಂತ ಹೇಳಿ ಕಳಿಸ್ತೀರನ? ಅಲ್ಲ ರೀ ಮಾವರ, ಈಗ ಮೊದಲೇ ರೊಕ್ಕಿಲ್ಲ, ಈಗ ಮತ್ತು ಆಳು ಕರ್ಕೊಂಬ, ಮತ್ತು ಅವ್ರಿಗೆ ಇನ್ನು 15 ದಿನ ಅಂದ್ರೂ ತಡೆಯಂಗೆ ಇಲ್ಲ ಅವ್ರ ಆಳು. ಈಗ ಬೆಳಗ್ಗೆ ಬಂದಂದ್ರೆ ಹೊಲಕ್ಕೆ ಸಂಜೆನಷ್ಟಿಗೆ ಅವ್ರಿಗೆ ರೊಕ್ಕ ಬೇಕು. ಸುಮ್ಮನೆ ಆಳಿಗೆ ಯಾಕೆ ಹೇಳೋದು, ನಾವು ಬಂದುಬಿಡ್ತೀವಿ ತಗೋರಿ, ನಾವು ಬಂದು ಕಸ ಎಲ್ಲ ತೆಗೆದು ಬಂದುಬಿಡ್ತೀವಿ ನಾಳೆ. ಹೌದಾ ಅಣ್ಣ, ಆಕಿ ಹೇಳೋದು ಬರೀನ ಐತಿ. ಇವಾಗ ಒಂದು ಸ್ವಲ್ಪ ದಿನ ನಾವು ಮನೆಯನ್ನಾರ ಕೆಲಸ ಮಾಡನ್ರಿ. ಮತ್ತು ಅಂದ್ರೆ ಈಗ ಕೊಡಾಕು ರೊಕ್ಕ ಕಮ್ಮಿ ಐತಾ, ಮತ್ತು ಪಾಪ ಎಲ್ಲನೂ ನೇತ್ರವನ್ನ ನಿಭಾಯಿಸಕೊಂತೈತಿ. ಈಗ ಮತ್ತು ಆಳಂದ್ರೂ ರೊಕ್ಕ ಸಿಕ್ಕಾಪಟ್ಟೆ ಹೋಗೈತಿ. ಸದ್ಯಕ್ಕೆ ನಾವ ಮಾಡೋದ ಚಲೋ ಅನಿಸ್ತೈತಿ ನೋಡ್ರಿ. ಅಲ್ಲಲ್ಲಿ ನೀ ಹೇಳೋದು ಬರೀನ ಐತಿ. ಪಾಪ ಅವರು ಮನ್ಯಾಗೂ ಮಾಡು ಹೊಲ್ದಾಗೂ ಮಾಡಂದ್ರೆ ಹೆಂಗೆ ಹೇಳು? ರೀ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾಳೆ ಬೆಳಗ್ಗೆ ಲಘುನ ಎದ್ದು ನಾವು ಬಡ ಬಾಂಡೆ ಎಲ್ಲ ತಿಕ್ಕಿ ಕಸ ಅಂದ ನೆಲ ಒರೆಸ್ಬಿಡ್ತೀವಿ. ಆಮೇಲೆ ಹಂಗೆ ಅಡುಗೆ ಅಂತೂ ಮಾಡಿಬಿಡ್ತೀವಿ. ಎದ್ದಾರ ಬಡ ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಬಂದುಬಿಡ್ತೀವಿ. ಮನ್ಯಾಗ ಏನಾರ ಸಣ್ಣ ಪುಟ್ಟ ಕೆಲಸ ಇದ್ರೆ ಅದಾರಲ್ಲ, ಅತ್ಯಾರ ಅದಾರ, ಮತ್ತು ಸಂಗೀತ ಅದಾಳ, ಮತ್ತು ಇನ್ನು ನಿಮ್ಮ ತಂಗಿಯರು ಅದಾರ, ಅವರೆಲ್ಲ ಮಾಡ್ಕೋತಾರೆ ತಗೋರಿ. ಸಣ್ಣ ಪುಟ್ಟ ಕೆಲಸ ಎಲ್ಲ ಹೆಂಗೋ ಮನ್ಯಾಗ ಇರ್ತಾರ ಅವರು, ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೋತಾರೆ ತಗೋರಿ. ಏನದ ಇದ್ರೆ ಒಂದು 4 ಬಟ್ಟೆ ಇರ್ತಾವೆ ಒಗ್ಯವು, ಇಲ್ಲಾಂದ್ರೆ ಸಂಜೆ ಮುಂದೆ ಸ್ವಲ್ಪ ಕಸ ಅನ್ನೋದು ಅಷ್ಟೇ ಇರ್ತೈತೆ. ಅದ್ರ ಬಿಟ್ಟರೆ ಮತ್ತೇನು ಕೆಲಸ ಇರ್ತೈತಿ? ಉಳಿದಿದ್ದವ್ರು ಮಾಡ್ಕೋತಾರೆ ತಗೋರಿ ಮಾವರ. ಅಡುಗೆ ಅಂತೂ 3 ಹೊತ್ತು ಆಗಂಗೆ ಮಾಡಿಬಿಡ್ತೀವಿ. ಇಲ್ಲಾಂದ್ರೆ ಮಧ್ಯಾಹ್ನ ತನಕ ಆಗೋಷ್ಟಂತೂ ಮಾಡಿರ್ತೀವಿ. ರಾತ್ರಿಗೆ ಬೇಕಾದ್ರೆ ಬಂದು ಬಿಸಿದ ಮಾಡಿದ್ರಾತ. ಅಡುಗೆದು ಚಿಂತಿರಂಗಿಲ್ಲ, ನಾವೇ ಬರ್ತೀವಿ ನೋಡ್ರಿ. ಮತ್ತು ಆಳು ಹಚ್ಚಿದ್ರೆ ಮತ್ತು ಅವರಿಗೆಲ್ಲ ರೊಕ್ಕ ಕೊಡೋದು. ಹೌದಪ್ಪ, ಹಂಗೆ ಮಾಡಿಬಿಡಂತವ್ರಿ. ನಾವು ಲಘುನ ಬೆಳಗ್ಗೆ ಬೇಗ ಬಿಟ್ಬಿಡ್ತೀವ, ಎಷ್ಟು 5:30 6 ಗಂಟೆ ಬಿಟ್ಬಿಡ್ತೀವಿ. ಇಲ್ಲಿ ಲಘುನ ಫಾರ್ಮ್ ಹೌಸ್ಗೆ ಹೋಗಿ ಬೀಜ ತೊಗೊಂಡು ನಾವು 10 ಗಂಟೆ 10:30 ಅನ್ನಷ್ಟಿಗೆ ನಾವು ವಾಪಸ್ ಬಂದುಬಿಡ್ತೀವಿ. ಮತ್ತು ನಾವು ಕೈ ಜೋಡಿಸ್ತೀವಿ. ಬಡ ಸಂಜೆ ಅನ್ನಷ್ಟಿಗೆ ಹೊಲ ಎಲ್ಲ ಸ್ವಚ್ಛ ಆಗಿಬಿಡ್ತೈತಿ. ಅಣ್ಣ, ಹಂಗೆ ಮಾಡಂತವ್ರಿ. ನಾನು ನಾಳೆ ಆಫೀಸಿಗೆ ಹೆಂಗೋ ರಜೆ ಹಾಕಿನಾ, ಬಡ ನಾವು ಬರ್ತೀವಿ. ನಾವಿಷ್ಟು ನಿಂತೀವಿ ಅಂದ್ರೆ ಮಧ್ಯಾಹ್ನ ಅನ್ನಷ್ಟಿಗೆ ಹೊಲ ಎಲ್ಲ ಸ್ವಚ್ಛ ಆಕೈತೆ ತಗೋರಿ. ಅಣ್ಣ, ಹಂಗೆ ಮಾಡಂತಗೋರಿ. ಈಗ ಸದ್ಯಕ್ಕೆ ನಮ್ಮ ಕೈಗೆ ಒಂದು ಸ್ವಲ್ಪ ಮೊದಲನೇದು ತರಕಾರಿ ಅವು ಇವು ಮಾಡಿ ಮಾರಿ ರೊಕ್ಕ ಬರೋ ತನಕ ಒಂದು ಸ್ವಲ್ಪ ನಾವ ದುಡಿಯಂತಗೋರಿ ಹೊಲ್ದಾಗ. ಆಳು ಹಚ್ಚೋದಿನ ಬೇಡ. ಆತು ತಗೋರಿ. ಮತ್ತು ನೀವು ಎಲ್ಲರೂ ನಾವ ಮಾಡೋಣ ಅಂತ ಅನ್ನಕುಂತೀರ. ಸರಿ ತಗೋರಿ, ಹಂಗಂದ್ರೆ ನಾವ ಮಾಡ್ಬೇರಂತಗೋರಿ ಇನ್ನೂ ಸ್ವಲ್ಪ ದಿನ. ಯಪ್ಪ, ಮತ್ತೆ ಅದಕ್ಕಾರ ರೊಕ್ಕ ಬೇಕಾ ನೀವು ಹೊಲ್ದಾಗ? ಏನಾರು ಬೇಕಾದ್ರೆ ನಂಗೆ ಈಗ ಹೇಳಿರಪ್ಪ. ನೇತ್ರವ, ಬ್ಯಾಡ್ ಬಿಡು. ಈ ಸಲ ನಂದ ಪಗಾರ ಬರ್ತೈತಲ್ಲ ಅದರಿಂದ ಕೊಡ್ತೀನಂತ. ನೀನೇನು ಕೊಡಕ್ಕೆ ಹೋಗ್ಬೇಡವ. ನೀನು ಸ್ವಲ್ಪ ರೊಕ್ಕ ತೆಗೆದಿಟ್ಕೋ, ಎದಕ್ಕಾರ ಬೇಕಾಗಿರ್ತೈತಿ. ಅಯ್ಯೋ ಬೇಡ ಕಕ್ಕ, ಇನ್ನೇನು ಚಿಕ್ಕಿದ ಡೆಲಿವರಿ ಬರ್ತೈತಿ, ಅವಾಗೆಲ್ಲ ರೊಕ್ಕ ಬೇಕಾಕೈತಿ. ನೀನು ಇಟ್ಕೋ ಸದ್ಯಕ್ಕೆ. ಇವಾಗ ನಾನೇ ಕೊಟ್ಟಿರ್ತೀನಂತ. ಯಪ್ಪ, ನಿಂಗೆ ಎದಕ್ಕಾರ ರೊಕ್ಕ ಬೇಕಂದ್ರೆ ನಾಳೆ ಎಷ್ಟು ಬೇಕು ಏನು ಅನ್ನೋದು ನಂಗೆ ಮುಂಚೆನೇ ಹೇಳ್ಬಿಡ. ಹೌದಪ್ಪ, ಆಕೆ ಹೇಳಾಕುಂತಿದ್ದು ಕರೆನೇ ಐತಿ. ರೊಕ್ಕ ಒಂದು ಸ್ವಲ್ಪ ತೆಗೆದಿಟ್ಕೋ ಅನ್ನಂಗೆ ಸರಸ್ವತಿಗೆ ಫೋನ್ ಹಚ್ಚಿದ್ದೇನೆ ನಾನು. ನಿನ್ನೆ ಹಚ್ಚಿದ್ದೆಪ್ಪ, ನಿನ್ನೆಲ್ಲ ಮೊನ್ನೆ ಹಚ್ಚಿದ್ದು. ನಿನ್ನೆಯಿಂದ ಫೋನ್ ಹಚ್ಚೋಕ್ಕಾಗಿಲ್ಲ ಸರಸ್ವತಿಗೆ. ಊರಿಗೆ ಹೋಗಾಳ, ಹೆಂಗದಾಳ ಏನಂತ ಕೇಳೋಕ್ಕಾಗಿಲ್ಲ. ನಿಂಗೆ ಫೋನ್ ಹಚ್ಚಿದ್ಲನ ಹೆಂಗದಾಳ ಅಂತ? ಆರಾಮದಾಳಂತ ತಿಯಮ್ಮ. ಆಕಿನೂ ಸಂಜೆಗೆ ಫೋನ್ ಹಚ್ಚಿಲ್ಲ, ನಾವು ಬಿಸಿ ಇದ್ವಲ್ಲ, ಆಮೇಲೆ ಹಚ್ತೀನಿ ತಗೋ ಅಂತ ಹೇಳಿದ್ದೆ. ವಾಪಸ್ ಏನು ಹಚ್ಚಕ್ಕೆ ಹೋಗಿಲ್ಲ ಇನ್ನು, ಆಮೇಲೆ ಹಚ್ತೀನಿ. ನೀನು ಒಂದು ಸ್ವಲ್ಪ ಅವಾಗವಾಗ ಹೋಗೋದು ಬರೋದು ಮಾಡ್ತೀರಪ್ಪ. ನಾಳೆ ನಾಡದ್ರಾಗ ಹಂಗೆ ಹೋಗ್ಬಾ. ಪಾಪಕ್ಕಿಗೂ ನಿನ್ನ ನೋಡ್ಬೇಕಂತ ಅನಿಸಿರ್ತೈತಾ? ಬಾಯ್ ಬಿಟ್ಟು ಹೇಳಂಗಿಲ್ಲ ಹುಡುಗಿ ಅಷ್ಟೆ. ನೀನು ಹೋಗ್ಕೊಂತ ಬರ್ಕೊಂತ ಇರು. ಸರಿ ಆತಿಯಮ್ಮ. ಇದೊಂದು ಸ್ವಲ್ಪ ಬಿತ್ತದೆಲ್ಲ ಮುಗಿಲಿ, ಆಮೇಲೆ ಹೋಗಿ ಬರ್ತೀನಂತ. ಸ್ವಲ್ಪ ಖಾಲಿ ಇರ್ತೀವಲ್ಲ ಅವಾಗ ಹೋಗಿ ಬರ್ತೀನಂತ. ನಡ್ರಿ ಆಗಲೇ ಒತ್ತಾಗೈತಿ. ನಾಳೆ ಬೆಳಗ್ಗೆ ಲಘುನ ಎದ್ದೇಳಬೇಕು. ಅಂದಂಗೆ ಅಡಿಗೆಲ್ಲ ರೆಡಿ ಐತನ? ಊಟ ಮಾಡಿ ತಂಗೆ ಮಲ್ಕೊಂಡ್ಬಿಡನ್ರಿ. ಹ್ಞೂ ರೀ, ಅಡಿಗೆ ಎಲ್ಲ ರೆಡಿ ಐತಿ. ನೀವು ಊಟಕ್ಕೆ ಬಂದ್ರೆ ತಾಟ್ ಹಚ್ಬಿಡ್ತೀವಿ ನೋಡ್ರಿ. ಆತಗೋ, ಈಗ ಹೊಲ್ದಾಗಿಂದ ಬಂದೀವಿ. ಕೈಕಾಲು ಮುಖ ತೊಗೊಂಡ್ಬರ್ತೀವಿ. ಲಘುನ ತಾಟ್ ಹಚ್ಬಿಡ್ರಿ. ಊಟ ಮಾಡಿ ನೇತ್ರವಾ, ನೀನು ಅಷ್ಟೇ ಊಟ ಮಾಡಿ ಲಘುನ ಮುಕ್ಕೊಂಬಿಡು. ಮತ್ತು ನಾಳೆ ಬೆಳಗ್ಗೆ ಲಘುನ ಹೋಗ್ಬೇಕಂತೀರಿ, ಸರಿನಾ? ಆಯ್ತಪ್ಪ. ಲಕ್ಷ್ಮಕ್ಕ, ನಾಳೆ ರೊಟ್ಟಿ ಮಾಡ್ಕೊಂಡು ಹೋಗೋಣ, ನೀನು ಚಪಾತಿ ಮಾಡ್ಕೊಂಡು ಹೋಗೋಣ ಹೊಲಕ್ಕೆ? ರೊಟ್ಟಿನ ಮಾಡ್ಕೊಂಡು ಹೋಗಂತವು. ಮತ್ತು ಹೀಟ್ ಆಗ್ಬಿಡ್ತೀವಿ ಚಪಾತಿ ತಿಂದ್ರೆ. ಬಡ ಎದ್ದು ನಾನು ಎದ್ದಕ್ಕಿನ್ನ ರೊಟ್ಟಿ ಮಾಡಕ್ಕೆ ಇಟ್ಬಿಡ್ಲೇನು ಸುಮ್ಮನೆ? ಸರಿ ಅಕ್ಕ, ನೀನು ಎದ್ದಕ್ಕೆ ರೊಟ್ಟಿ ಮಾಡಕ್ಕೆ ಇಟ್ಬಿಡ. ಅಂಬೋಕ್ಕ, ನೀನು ಪಲ್ಯ ಆಗಿಲ್ಲೇ ಏನು ಮಾಡೋದೈತೆ ನೋಡು ಅವ್ನು ಮಾಡು. ನಾ ಬಡ ಓಷ್ಟು ಕಸ ಗಿಸ ಅಂದು ಬಾಕಲ್ದಂದೆಲ್ಲ ಕಸ ಅಂದು ಓಷ್ಟು ನೆಲ ಒರೆಸಿ ಇಟ್ಬಿಡ್ತೀನಂತ. ಕೆಲಸನ ಮುಗಿದೋಕೈತಲ್ಲ. ಬೇಡ ಚಿಕ್ಕಿ, ನೀನು ಮತ್ತು ಅಂಬೋ ಚಿಕ್ಕಿ ಇಬ್ಬರು ಸೇರಿ ಅಡುಗೆ ಮಾಡಿಬಿಡ್ರಿ. ಅವ್ವ ರೊಟ್ಟಿ ಮಾಡ್ತಾಳೆ, ನೀವು ಪಲ್ಯ ಅನ್ನ ಸಾರು ಮಾಡಿಬಿಡ್ರಿ. ನಾನು ಕಸ ನೆಲ ಎಲ್ಲ ನಾನೇ ಮಾಡ್ತೀನಂತ ನಾಳೆ. ಅಯ್ಯ ಬೇಡವ್ವ, ನೀನು ನಾಳೆ ಇದಕ್ಕೆ ಹೋಗೋದೈತಲ್ಲ, ಲಘುನ ಹೋಗೋದೈತಂತ ಅಂದಾರಲ್ಲ. ಅಯ್ಯೋ ಇಲ್ಲ ಚಿಕ್ಕಿ, ನಾನು ನಿಮ್ಮ ಜೊತೆ ನಾಳೆ 4ಕ್ಕೆ ಎದ್ದು ಬಿಡ್ತೀನ. 4ಕ್ಕೆ ಎದ್ದೆ ಅಂದರೆ ಬಡ ಕಸ ನೆಲ ಒರೆಸಿ ರೆಡಿ ಆಗೋಷ್ಟಿಗೆ 1 ತಾಸು ಆಕೈತಿ, ನಡಿತೈತಿ. ಇಲ್ಲೆಷ್ಟು 5:30 ಹಂಗೆ ಬಿಟ್ಟು ಬಿಡ್ತೀವ ಅಂದ್ರೆ 6:30 ಹಂಗೆ ಮುಟ್ತೀವಲ್ಲಿ. 6:30 7 ಗಂಟೆ ಮುಟ್ತೀವಿ. ಬಡ ಹೋದ್ರೆ ಈಗ ನೈಟ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ ಎಲ್ಲ ರೆಡಿ ಇಟ್ಟಿರಂತಂದು. ಹೋಗಿ ತೊಗೊಂಡು ಬಂದುಬಿಡ್ತೀವಿ. ಒಟ್ಟಿನಲ್ಲಿ 9:30 10 ಗಂಟೆ ನಾಷ್ಟ ಟೈಮಿಗೆ ಇಲ್ಲಿಗೆ ಬಂದುಬಿಡ್ತೀವಿ. ಲಕ್ಷ್ಮಕ್ಕ, ನಾಷ್ಟನ ಏನು ತೊಗೊಂಡೋಗೋಣ ಹೊಲಕ್ಕೆ?
ಯವ್ವ ನಾಷ್ಟ ಯಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಮತ್ತು ಅದೆಲ್ಲ ಮಾಡ್ಕೊಂಡು ಕುಂತ್ರ ಮತ್ತು ಹೊತ್ತಾಕೈತಿ ನಮ್ಗೆ ವಜ್ಜಾಕೈತಿ. ಅದೆಲ್ಲ ಬೇಡ, ಬಡ ಬಡ ಬಿಸಿ ರೊಟ್ಟಿ ಮಾಡಿರ್ತೀನ. ಪಲ್ಯ ಶಿಸ್ತು ಪಲ್ಯ, ಒಂದು ಯಾವ್ದಾರ ಚಟ್ನಿ ಮಾಡ್ಕೊಂಡು ಅನ್ನ ಸಾರು ಮಾಡ್ಕೊಂಡು ತೊಗೊಂಡು ಹೋಗ್ಬಿಡನ್ರಿ. 2 ಹೊತ್ತು ಅದ ತಿನ್ನಕ್ಕೆ ಬರ್ತೈತಿ. ಹ್ಞೂ ನಾ ಲಕ್ಷ್ಮಕ್ಕ, ಒಂದು ಕಡೆ ನಾಷ್ಟ ಮಾಡು, ಅಡುಗೆ ಮಾಡು ಅಂದ್ರೆ ಮತ್ತೆ ಒತ್ತಾಕೈತಿ, ನಮ್ಗೆ ವಜ್ಜಾಕೈತಿ. ಅದೆಲ್ಲ ಬೇಡ. ಬಿಸಿ ಬಿಸಿ ರೊಟ್ಟಿ ಇಲ್ಲ ಅಂದ್ರೆ ಇಲ್ಲಿ ಹೆಂಗೆ ಹೋಗೋ ಮುಂದೆ ಬಡ ಬಡ ಇಲ್ಲ ಒಂದೊಂದು ರೊಟ್ಟಿ ತಿಂದು ಹೋಗ್ಬಿಟ್ರೆ ಆತು. ಅಲ್ಲಿ ಬೇಕಾದ್ರೆ ಊಟನ ಲಗುನ ಮಾಡಿದ್ರೆ ಆತು 12 ಹಂಗೆ. ಗಂಡ್ಮಕ್ಳಂತೂ ಮನ್ಯಾಗ ತಿನ್ನಂಗಿಲ್ಲ. ಅಲ್ಲೇ ಹೊರಗಡೆನ ಚಾ ಕುಡ್ದು ಬರ್ತಾರೆ ಅವರು. ಲಗುನ 11 ಗಂಟೆ ಬೇಡ, 12 ಊಟ ಮಾಡಿಬಿಟ್ರೆ ಆತು. ಅಷ್ಟ ಮಾಡಿದ್ರೆ ಆತು. ಬರ್ರಿ ಲಗು ಲಗುನ ಹೋಗಿ ತಾಟ ಚೆನ್ನ ಅವ್ರು ಬಂದ್ಗಿಂದಾರ. ಇಲ್ಲಾಂದ್ರೆ ಮತ್ತೆ ಒದರಾಡ್ಕೊಂತ ನಿಂತ್ಕೋತಾರೆ, ಇನ್ನೂ ಬಂದಿಲ್ಲನೇ ನೀವು ಅಂತಂದು.